ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ನಿಗಮ ಮಂಡಳಿ ನಿರ್ದೇಶಕ ಅಧ್ಯಕ್ಷ ಸ್ಥಾನಗಳನ್ನ ಇಟ್ಕೊಂಡು ಕೂತೀರಿ. ಕರ್ನಾಟಕ ಹೈಕಮಾಂಡ್ ನಾಚಿಕೆ ಮಾನ ಮರ್ಯಾದೆ ಐತೇನ್ರಿ? 2.5 ವರ್ಷ ಸರ್ಕಾರ ಆತು, ಇನ್ನೂ ಕಾರ್ಯಕರ್ತರ ಭವನೆ ನೀಗಿಲ್ಲ. ಹೈಕೋತ ಹೊಂಟಾರ, ಪೋಸ್ಟರ್ ಅಂಟಿಸ್ಕೋತ ನಿಮ್ಮನ್ನು ಆರಿಸಿ ತಂದರು. ಆರಿಸಿ ತಂದ ತಕ್ಷಣ MLA ಆದ ತಕ್ಷಣ ನೀವು ನಿಗಮ ಮಂಡಳಿ ಹೊಡೆದು ಅವ್ರ ಹಕ್ಕನ್ನು ಕಸ್ಕೊಂಡು ಅವ್ರ ಬಾಯಿಗೆ ಬಂದ ತುತ್ತನ್ನು ಕಸ್ಕೊಂಡು ಕೊಟ್ಟವ್ರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬರಬೇಕು. ಶಾಸಕರೇ, ಎಷ್ಟೋ ಮಹಿಳೆಯರು ಈ ಪಕ್ಷಕ್ಕಾಗಿ ದುಡಿದರು. ಕೇವಲ ಬೆಂಗಳೂರಿಗೆ ಸೀಮಿತವ ಎಲ್ಲ ನಿಗಮ ಮಂಡಳಿಗಳು ಬೆಂಗಳೂರಿಗೆ ರಿಸರ್ವ್ ಅಂತೇಳಿ ನೀವು ಘೋಷಣೆ ಮಾಡಿಬಿಡ್ರಿ. ಇನ್ನು ಉತ್ತರ ಕರ್ನಾಟಕದವ್ರು ತಮ್ಮ ತಾಕತ್ತು ತೋರಿಸ್ತಾರೆ, ಬಾರ್ಕೋಲ್ ತಯಾರು ಮಾಡ್ಯಾರ. ಬರುವ ಇನ್ನೂ ಅನೇಕ ಚುನಾವಣೆಗಳದಾವ. ಇನ್ನು ಜಡ್ಪಿ ಐತಿ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಬರ್ತಾವೆ, ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳು ಬರ್ತಾವೆ. ಆ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರ. ಇವರು ನಿಮ್ಮನ್ನು ಬಿಡುವುದಿಲ್ಲ. ಯಾಕಂದರೆ ನಿಗಮ ಮಂಡಳಿಯ 1044 ಲಿಸ್ಟು ಇನ್ನೂ ಯಾಕೆ ಕಾಕೋತ ಕೂತೀರಿ? ಅಲ್ಪಸಂಖ್ಯಾತರು ನಿರಾಶೆ ಇದಾರ, ದಲಿತರು ನಿರಾಶೆ ಇದಾರ, ಹಿಂದುಳಿದ ವರ್ಗದವ್ರು ನಿರಾಶೆ ಇದಾರ. ಪ್ರಬಲ ಕೋಮಿನವರು ಸಹಿತ ಈ ಪಕ್ಷಕ್ಕಾಗಿ ನೆತ್ತರ ಹರಿಸಿದವರಿಗೂ ಸಹಿತ ನೀವು ಪಂಗನಾಮ ಹಾಕುವ ಸಲುವಾಗಿ ಆ ಲಿಸ್ಟನ್ನು ಇಂದು ನಾಳೆ ಅಂತೇಳಿ ಮುಚ್ಚಿಟ್ಟು ನೀವು ಮಾತ್ರ ರಾಜವೈಭವದ ರೀತಿಯಲ್ಲಿ ರಾಜ ದರ್ಬಾರ ಮಾಡಾಕತ್ತೀರಿ. ಆ ಕಾರ್ಯಕರ್ತರನ್ನ ಬೆಲೆ ನಿಮಗೆ ಗೊತ್ತೇನ್ರಿ? ಉತ್ತರ ಕರ್ನಾಟಕದಲ್ಲಿ 4 MLCದಾಗ 2 ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಅದು ಮಾರಿ ಹಬ್ಬ ಐತಿ. ಅದಕ್ಕೆ ತಯಾರಿ ಮಾಡಾಕತ್ತಾರ ಎಲ್ಲರೂ. ಇನ್ನು ನಿಮ್ಮ ಠೇವಣಿ ನಷ್ಟ ಆಕಾವ. ಯಾವ ಜನಾಂಗದಿಂದ ನೀವು ಶಾಸಕರಾಗಿದ್ದೀರಿ ಅದೇ ಜನಾಂಗ ನಿಮಗೆ ಕೈ ಕೊಟ್ಟರೆ ಹೋಗ್ತಿರಲ್ಲ. ಠೇವಣಿ ನಷ್ಟ ಮಾಡ್ಕೊಂಡು ಮಾಜಿಯಾಗಿ ಮನ್ಯಾಗ ಯಾವ ಸೆಲ್ಯೂಟ್ ಹೊಡೆಯಂಗಿಲ್ಲ, ಯಾವ ಮಾತಾಡ್ಸಂಗಿಲ್ಲ. ಕೊರಗಿ ಕೂಡುವಂಥ ಪರಿಸ್ಥಿತಿ, ಮಾಡುವಂಥ ಶಕ್ತಿ ಈ ನಿಷ್ಠಾವಂತ ಕಾರ್ಯಕರ್ತನ ಹತ್ರ ಐತಿ. ಅದರ ಪರವಾಗಿ ವಕಾಲತ್ತು ವಹಿಸಿ ಈ ಶಕ್ತಿ ಪ್ರದರ್ಶನ ಮಾಡಿ ಆ ಧನಿಯನ್ನು ಎಬ್ಬಿಸಿದ ಕಡಕ ಜವಾರಿ ಕಾಕಾ ಜೊತೆ ಇವತ್ತು BK ಹರಿಪ್ರಸಾದ್, ಕರ್ನಾಟಕ ರಾಜ್ಯದ ಒಂದು ಧ್ರುವತಾರೆ, ನೆಚ್ಚಿನ ನಾಯಕ, ಶಕ್ತಿಯುತ ಒಂದು ಪ್ರಾಮಾಣಿಕ ರಾಜಕಾರಣಿ ಅಂದರೆ BK ಹರಿಪ್ರಸಾದ್. ಸೇವಾದಳದ ಶಿಸ್ತಿನ ಸಿಪಾಯಿ, ರಾಜ್ಯ ಕೇಂದ್ರದಲ್ಲಿಯೂ ತನ್ನ ವರ್ಚಸ್ಸಿಟ್ಕೊಂಡು ಯಾವುದೇ ಮಂತ್ರಿಗರಿಗೆ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವಂಥ ಶಕ್ತಿ ಇಟ್ಟುಕೊಂಡಂಥ ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ತಯಾರು ಮಾಡಿದಂಥ BK ಹರಿಪ್ರಸಾದ್ ಇವತ್ತು ಗುಡುಗಿದ್ದು ಆ ವಿಡಿಯೋ ಹಾಕಾಕತ್ತೀನಿ. ಕಾರ್ಯಕರ್ತರೇ, ಒಕ್ಕಟ್ಟಾಗ್ರಿ. ಅಲ್ಪಸಂಖ್ಯಾತರೇ, ದಲಿತರೇ, 2 MLC ಕೊಡ್ತಾನಂದ್ರು ನಿಮ್ಮ ಹಕ್ಕೈತಿ. ಅವ್ರು ಬೆಂಗಳೂರಾಗ ಗುಜುಗುಜು ಮಾಡಿ ರಾತ್ ಮಾರ್ಕೋತಾರ. ಆ ಮಾರ್ಕೊಳ್ಳೋ ಅಂಥ ವ್ಯಕ್ತಿಗಳಲ್ಲಿ ಬೆನ್ನತ್ಯಾರ ಏಜೆಂಟ್ರು, ದಲಾಲರು, ಕಿರಾತಕರು. ಇವರೆಲ್ಲರೂ ಕೂಡಿ ನಿಮ್ಮ ಉತ್ತರ ಕರ್ನಾಟಕದ ಹಕ್ಕನ್ನು ಕಸ್ಕೋತಾರ. ನೀವು ತಕ್ಷಣ ಧಾವಿಸ್ರಿ, ಬೆಂಗಳೂರಿಗೆ ನಿಯೋಗ ತಗೊಂಡು ಹೋಗ್ರಿ, ಮನವರಿಕೆ ಮಾಡ್ರಿ. ಅಲ್ಲಿ ನಾನೂ ಬರ್ತೀನಿ ನಿಮ್ಮ ಪರವಾಗಿ ವಕಾಲತ ವಹಿಸಾಕ. ಅದರ ಸಲುವಾಗಿ ಇಲ್ಲಿ BK ಹರಿಪ್ರಸಾದ್ ಏನು ಮಾತಾಡಿದಾರ? ಬಕೆಟ್ ಹಿಡಿಯೋರಿಗೆ, ಮಾಲಾರ್ಪಣೆ ಮಾಡೋರಿಗೆ, ಶಾಲ ಹೊದಸೋರಿಗೆ ನೀವು ಅಧಿಕಾರ ಕೊಡಾಕತ್ತೀರಿ. ನಿಷ್ಠಾವಂತ ಕಾರ್ಯಕರ್ತನಿಗೆ ಬೆಲೆ ಕೊಡಲಿಲ್ಲ ಅಂದರೆ ನೀವು ಬೆಲೆ ತೆತ್ತಬೇಕಾಕೈತಿ. ಮುಂಬರುವ ಚುನಾವಣೆಗಳಲ್ಲಿ ಇದು ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಹೈಕಮಾಂಡಕ್ಕೆ ಇದು ಎಚ್ಚರಿಕೆಯ ಗಂಟೆ. ಕಾರ್ಯಕರ್ತರಲ್ಲಿ ಮಹಿಳೆಯರದಾರ, ಅಲ್ಪಸಂಖ್ಯಾತ ಮಹಿಳೆಯರದಾರ, ದಲಿತ ಮಹಿಳೆಯರದಾರ. ಎಲ್ಲರೂ ಕಾಕೋತ ಕೂತಾರ. ನನಗೆ ನನ್ನ ನಿರ್ದೇಶಕ ಮಾಡ್ತಾರೆ, ನನಗೆ ಅಧ್ಯಕ್ಷ ಮಾಡ್ತಾರೆ ಅಂತೇಳಿ. ಏನು ಅಧ್ಯಕ್ಷ ಮಾಡುವರು, ನಿರ್ದೇಶಕ ಮಾಡುವರು ಇಟ್ಕೊಂಡು ಕೂತಾರ. ಇವರು ಮಹಾ ಡೇಂಜರ್. ಅದರ ಸಲುವಾಗಿ ಕಡಕ ಜವಾರಿ ಕಾಕಾ ಈಗ ದನಿ ಎತ್ಯಾನ. ನಿಮ್ಮ ಪರವಾಗಿ ನಾವು ವಕಾಲತ ವಹಿಸಾತನೋ. ಭಾರತೀಯ ಜನತಾ ಪಕ್ಷದಲ್ಲಿ ಸರ್ಕಾರ ಬಂದ ತಕ್ಷಣ ಎಲ್ಲರಿಗೂ ಅವರು ತಕ್ಷಣ ನಿಗಮ ಮಂಡಳಿ ಅಧ್ಯಕ್ಷ ನಿರ್ದೇಶಕ ಸ್ಥಾನಗಳನ್ನ ಕೊಟ್ಟು ಬಿಟ್ಟರು. ಆದರೆ ಇವರು ಕೊಡುವರು, ನಾಚಿಕೆ ಬರ್ಬೇಕಲ್ರಿ. ಅದರ ಸಲುವಾಗಿ BK ಹರಿಪ್ರಸಾದ್ ಏನು ಮಾತಾಡ್ಯಾರ ತೋರಿಸ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಅದೇ ಗುಣ ಸ್ವಲ್ಪ DK ಶಿವಕುಮಾರ್ ಅವರು ಅನುಸರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾರ್ಯಕರ್ತರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿರ್ತಾರೆ. ಅವ್ರಿಗೇನಾದ್ರೂ ಮಾಡಬೇಕಾದ್ರೆ ಆ ಜಿಲ್ಲೆನಲ್ಲಿ ಈಗ ಹೊಸ ನಾಯಕರು ಬಂದಿರ್ತಾರೆ, ಅವರೇ ವಿರೋಧ ಮಾಡ್ತಾ ಇರ್ತಾರೆ. ಅದನ್ನ ಮೀರಿ ನೀವೇನಾದ್ರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ರಕ್ಷಣೆ ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ ಅನ್ನೋದನ್ನ ನಿಮ್ಮನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಬಿಡ್ತಾ ಇದ್ದೀನಿ. ಶಿವಕುಮಾರ್ಗೂ ನಾನು ಹೇಳ್ತಾ ಇರಲಿಲ್ಲ. ಶಿವಕುಮಾರ್ ಅವರು NSY ಯುವ ಕಾಂಗ್ರೆಸ್ ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರೋದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಬೇರೆ ಯಾರಿಗೂ ಹೇಳಕ್ ಹೋಗ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೋವನ್ನ ನೀವು ತಿಳ್ಕೊಳ್ಬೇಕು. ದೇವರಾಜ ಅರಸರು, ಯಾವನೇ ಒಬ್ಬ ಕಾರ್ಯಕರ್ತ, ಸಣ್ಣ ಕಾರ್ಯಕರ್ತ ಮದುವೆ ಆಗ್ತೀನಿ ಅಂದ್ರೇನು
ಅವ್ರು ಹೋಗಕ್ಕಾಗಲಿಲ್ಲ ಅಂದ್ರೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಬಂದಿದ್ರೆ ಅವರು ಸಚ್ಚಿದಾನಂದ ಸ್ವಾಮಿ ಅಂತ ಹೇಳಿ ಅವರ ಪೊಲಿಟಿಕಲ್ ಅಡ್ವೈಸರ್ ಇದ್ರು. ಈಗಲೂ ನಜೀರ್ ಅಹಮದ್ ಅವರು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದಾರೆ, ಗಮನದಲ್ಲಿ ಇಟ್ಕೊಳ್ಬೇಕು. ಆ ಸಚ್ಚಿದಾನಂದ ಸ್ವಾಮಿ ಪೊಲಿಟಿಕಲ್ ಅಡ್ವೈಸರ್ ಕೈಯಲ್ಲಿ 10,000ನೋ 25,000ನೋ ಮಹಿಳೆಯರು ಹೆಣ್ಮಕ್ಳು ಮದುವೆ ಆಗ್ತಿರಂದ್ರೆ 25,000-50,000 ಕಳಿಸೋರು. ಯಾಕಂದ್ರೆ ಅವ್ರ ದುಡ್ಡು ಕೊಡಕ್ಕೆ ದುಡ್ಡಿರಲ್ಲ ಅಂತ ಹೇಳಿ ಹುಡುಗರು ಮದುವೆ ಆದ್ರೆ 10,000-25,000 ಕಳಿಸೋರು. ಆ ಕೆಲಸ ಮುಂದೆನೂ ಆಗಬೇಕು ಅಂತ ಹೇಳಿ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಎಲ್ಲರೂ MLA ಆಗಲ್ಲ, MP ಗಳಾಗೋದಿಲ್ಲ, ಅವರೆಲ್ಲರೂ ಸಹ ಬೋರ್ಡು ಕಾರ್ಪೊರೇಷನ್ ಮೆಂಬರು ಆಗೋದಿಲ್ಲ. ಒಂದು ಅಭಿಮಾನ, ಒಂದು ವಿಶ್ವಾಸ, ಒಂದು ಪ್ರೀತಿ ವಿಶ್ವಾಸ ಮೇಲೆ ಇಂದಿರಾ ಗಾಂಧಿ ಅವರ ಮೇಲೆ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡು ನಮ್ಮ ಜೊತೆ ಬಂದಿರ್ತಾರೆ. ಅವ್ರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಈ ಒಂದು ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೊತ್ತನ್ನು ಕೊಟ್ಟು ನಾವೆಲ್ಲರೂ ಸಹ ಇವತ್ತೇನಾದರೂ ಈ ರಾಜಕೀಯ ಕ್ಷೇತ್ರದಲ್ಲಿ ಉತ್ತುಂಗ ಮಟ್ಟಕ್ಕೆ ಬರಬೇಕಾದ್ರೆ ಅದು ದೇವರಾಜ ಅರಸರವರು ಮತ್ತು ರಾಜೀವ್ ಗಾಂಧಿ ಅವರು.